ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಕೆವೈಸಿ ನಿಯಮಗಳಲ್ಲಿ ಬದಲಾವಣೆ, ಬೆಲೆ ಏರಿಕೆ ವಿಷಯದಲ್ಲಿ ಎಚ್ಚರಿಕೆ ನೀಡಿದ ಸರ್ಕಾರ. ಯುಪಿಐ ಹಗರಣದ ಬಗ್ಗೆ ಗ್ರಾಹಕರಿಗೆ ಐಸಿಐಸಿಐ ಬ್ಯಾಂಕ್ನಿಂದ ಎಚ್ಚರಿಕೆ. ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಸರ್ಕಾರದ ಮಹತ್ವದ ನಿರ್ಧಾರ. ಮಾರ್ಚ್ 31ರ ನಂತರವೂ ಕುಚ್ಚಲಕ್ಕಿ ರಫ್ತಿಗೆ 20% ಎಕ್ಸ್ಪೋರ್ಟ್ ಶುಲ್ಕ ಮುಂದುವರಿಕೆ. ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಸಂಬಂಧಿಸಿದ ಕೆಲವು ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸಿದೆ. ಇದರಲ್ಲಿ ಕಬ್ಬಿನ ಖರೀದಿ ಬೆಲೆಯನ್ನು 25 ರೂಗಳಷ್ಟು ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಅಲ್ಲದೆ 2024ರ ಮಾರ್ಚ್ 31ರ ನಂತರವೂ ಕುಚ್ಚಲಕ್ಕಿ ರಫ್ತಿನ ಮೇಲಿನ ಶೇಕಡಾ 20% ರಫ್ತು ಸುಂಕ ಮುಂದುವರಿಸುವುದಾಗಿ ಘೋಷಣೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸಿದ್ದು, ಮಾರ್ಚ್ 31ರ ನಂತರವೂ ಈ ನಿಯಮ ಮುಂದುವರಿಯಲಿದ್ದು, ಇದಕ್ಕೆ ಯಾವುದೇ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಅಕ್ಕಿ ಸಂಗ್ರಹ ಸಾಕಷ್ಟು ಇರಬೇಕು ಮತ್ತು ದೇಶದಲ್ಲಿ ಬೆಲೆ ಹೆಚ್ಚಾಗದಂತೆ ನೋಡಿಕೊಳ್ಳುವುದಕ್ಕೆ ಸರ್ಕಾರ ಈ ಅಕ್ಕಿಯ ರಫ್ತಿನ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸಿದೆ. ಕೆವೈಸಿ ನಿಯಮಗಳಲ್ಲಿ ಬದಲಾವಣೆ. ಶೀಘ್ರದಲ್ಲೇ ಕೆವೈಸಿ ಅಂದರೆ ನೋ ಯುವರ್ ಕಸ್ಟಮರ್ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗುವುದು. ಅಷ್ಟೇ ಅಲ್ಲ, ಅದನ್ನು ಡಿಜಿಟಲೈಸ್ ಮಾಡಲಾಗುತ್ತೆ. ಕೆವೈಸಿ ಹೊಸ ನಿಯಮಗಳು ಶೀಘ್ರದಲ್ಲೇ ಜಾರಿಗೆ ಬರಬಹುದು. ಎಫ್ಎಸ್ಡಿಸಿ ಅಂದರೆ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಏಕರೂಪದ ಕೆವೈಸಿ ನಿಯಮಗಳು ಇರಬೇಕು ಎಂದು ಶಿಫಾರಸು ಮಾಡಲಾಗಿದೆ. ಆರ್ಥಿಕತೆಗೆ ಮಾರಕವಾದ ಅಂಶಗಳು ಮತ್ತು ಅವುಗಳನ್ನು ಎದುರಿಸುವುದಕ್ಕೆ ಯಾವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎಂದು ಈ ಸಭೆಯಲ್ಲಿ ಚರ್ಚಿಸಲಾಗಿದೆ. ಇದರಲ್ಲಿ ಏಕರೂಪದ ಕೆವೈಸಿ ನಿಯಮಗಳನ್ನು ರೂಪಿಸುವುದು, ಇಡೀ ಫಿನಾನ್ಸ್ ಸೆಕ್ಟರ್ನಲ್ಲಿ ಕೆವೈಸಿ ದಾಖಲೆಗಳ ಬಳಕೆ ಮತ್ತು ಕೆವೈಸಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದರ ಕುರಿತು ಚರ್ಚಿಸಲಾಗಿದೆ. ಆನ್ಲೈನ್ ಆ್ಯಪ್ ಮೂಲಕ ಅನಧಿಕೃತವಾಗಿ ಸಾಲ ನೀಡುವುದರ ಪರಿಣಾಮಗಳು ಮತ್ತು ಅವುಗಳನ್ನು ನಿಯಂತ್ರಿಸುವ ಕ್ರಮಗಳ ಬಗ್ಗೆಯೂ ಚರ್ಚಿಸಲಾಯಿತು. ಅದೇ ಸಭೆಯಲ್ಲಿ ದೇಶ ಮತ್ತು ವಿದೇಶಗಳ ಸ್ಥೂಲ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯೂ ಚರ್ಚಿಸಲಾಯಿತು. ಚುನಾವಣೆಗೂ ಮುನ್ನವೇ ಬೇಳೆಕಾಳುಗಳ ಬೆಲೆ ಏರಿಕೆ ವಿಷಯದಲ್ಲಿ ಎಚ್ಚರಿಕೆ ನೀಡಿದ ಸರ್ಕಾರ. ಇನ್ನೇನು 1.5 ತಿಂಗಳಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆಗೂ ಮುನ್ನವೇ ಬೇಳೆಕಾಳುಗಳ ಬೆಲೆಯಲ್ಲಿ ಏರಿಕೆಯಾಗಿರುವುದು ಸರ್ಕಾರಕ್ಕೆ ಸಂಕಷ್ಟ ಉಂಟು ಮಾಡಿದೆ. ತೊಗರಿಬೇಳೆ ಬೆಲೆ ಭಾರೀ ಏರಿಕೆಯಾದ ನಂತರ ಫೆಬ್ರವರಿ 20ರಂದು ಸರ್ಕಾರ ಬೇಳೆಕಾಳು ವ್ಯಾಪಾರಿಗಳ ಜೊತೆಗೆ ಮಹತ್ವದ ಸಭೆಯನ್ನು ನಡೆಸಿದೆ. ಗ್ರಾಹಕ ವ್ಯವಹಾರಗಳ ಕಾರ್ಯದರ್ಶಿ ರೋಹಿತ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬೇಳೆಕಾಳುಗಳನ್ನು ಅತಿಯಾಗಿ ಸಂಗ್ರಹಿಸಿಕೊಳ್ಳುವುದು ಮತ್ತು ಲಾಭಕೋರತನದ ಮನಸ್ಥಿತಿಯನ್ನು ಬಿಡಿ ಎಂದು ಸೂಚಿಸಲಾಗಿದೆ. ಈ ರೀತಿಯ ವರ್ತನೆ ಕಂಡುಬಂದರೆ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದರು. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗದಂತೆ ನೋಡಿಕೊಳ್ಳಿ ಎಂದು ವ್ಯಾಪಾರಿಗಳಿಗೆ ಸೂಚಿಸಲಾಗಿದೆ. ದೇಶದಲ್ಲಿ ಲಭ್ಯವಿರುವ ಬೇಳೆಕಾಳುಗಳ ದಾಸ್ತಾನು ಪರಿಶೀಲಿಸಲಾಗಿದೆ. ಆಮದು ಮಾಡಿಕೊಂಡ ಬೇಳೆಕಾಳುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿಲ್ಲ ಎಂದು ಕಂಡುಬಂದಿದೆ. ಇದರಿಂದ ಬೆಲೆ ಏರಿಕೆ ಆಗ್ತಿದೆ. ಅತಿಯಾಗಿ ಸಂಗ್ರಹ ಮಾಡುವುದನ್ನು ಸರ್ಕಾರ ಸಹಿಸುವುದಿಲ್ಲ. ಅಲ್ಲದೆ ಗ್ರಾಹಕರಿಗೆ ಸೂಕ್ತ ಬೆಲೆಯಲ್ಲಿ ಬೇಳೆಕಾಳುಗಳನ್ನು ಒದಗಿಸುವಂತೆ ವ್ಯಾಪಾರಿಗಳಿಗೆ ತಿಳಿಸಲಾಗಿದೆ. ಪ್ರಮುಖ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ವೇತನ ಹೆಚ್ಚಳ ಮುಂದುವರಿಕೆ. ಉದ್ಯೋಗಿಗಳ ಆದಾಯ ಈ ವರ್ಷ 9.5% ಏರಿಕೆ ವರದಿ. ಈ ವರ್ಷ ದೇಶದಲ್ಲಿ ಉದ್ಯೋಗಿಗಳ ವೇತನ 9.5% ಹೆಚ್ಚಾಗಬಹುದು. ಆದರೂ 2023ರಲ್ಲಿ ಅದ 9.7% ಸಂಬಳ ಹೆಚ್ಚಳಕ್ಕಿಂತ ಸ್ವಲ್ಪ ಕಡಿಮೆಯೇ ಇದೆ. ಗ್ಲೋಬಲ್ ಪ್ರೊಫೆಷನಲ್ ಸರ್ವಿಸಸ್ ಕಂಪನಿ ಎಆನ್ ಪಿಎಲ್ಸಿ ಸಮೀಕ್ಷೆಯ ವರದಿಯಲ್ಲಿ ಕೋವಿಡ್ ನಂತರ ಭಾರತದಲ್ಲಿ 2022ರಲ್ಲಿ ಹೈಯರ್ ಸ್ಯಾಲರಿ ಇನ್ಕ್ರೀಸ್ 10% ಕಡಿಮೆ ಹಂತದಲ್ಲಿ ಸ್ಥಿರವಾಗಿದೆ ಎಂದು ಹೇಳಿದೆ. ವರದಿಯ ಪ್ರಕಾರ ಭೌಗೋಳಿಕ ರಾಜಕೀಯ ಸಂಘರ್ಷದ ಮಧ್ಯೆಯೂ ಪ್ರಮುಖ ದೇಶಗಳಲ್ಲಿ ಭಾರತದ ವೇತನ ಬೆಳವಣಿಗೆ ಅತಿ ಹೆಚ್ಚಾಗಿ ಆಗ್ತಿದೆ. ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾದಲ್ಲಿ ಸರಾಸರಿ ವೇತನ ಹೆಚ್ಚಳ 2024ರಲ್ಲಿ 7.3% ಮತ್ತು 6.5% ಆಗಿದೆ. ಸಮೀಕ್ಷೆಯು 45 ಉದ್ಯಮಗಳ 1414 ಕಂಪನಿಗಳ ಡೇಟಾ ವಿಶ್ಲೇಷಣೆಯನ್ನು ಆಧರಿಸಿದೆ. ಆನ್ಲೈನ್ ಆ್ಯಪ್ ಮೂಲಕ ಅನಧಿಕೃತ ಸಾಲ ಕೊಡುವುದನ್ನು ನಿಲ್ಲಿಸುವುದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಕಟ್ಟುನಿಟ್ಟಿನ ಸೂಚನೆ. ಆನ್ಲೈನ್ ಆ್ಯಪ್ಗಳ ಮೂಲಕ ಅನಧಿಕೃತವಾಗಿ ಸಾಲ ಕೊಡುವುದನ್ನು ತಡೆಯುವುದಕ್ಕೆ ಹೆಚ್ಚುವರಿ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಬಿಐ ಮತ್ತು ಇತರ ರೆಗ್ಯುಲೇಟರ್ಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ದೇಶೀಯ ಮತ್ತು ಜಾಗತಿಕ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂಬರುವ ಅಪಾಯಗಳನ್ನು ಪತ್ತೆ ಹಚ್ಚುವುದಕ್ಕೆ ನಿಯಂತ್ರಕ ಸಂಸ್ಥೆಗಳು ನಿರಂತರವಾಗಿ ನಿಗಾ ಇಟ್ಟಿರಬೇಕು ಅಂತ ಬುಧವಾರ ನಡೆದ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿ ಇದರ 28ನೇ ಸಭೆಯಲ್ಲಿ ಹೇಳಿದರು. ಏಪ್ರಿಲ್ 2021 ಮತ್ತು ಜುಲೈ 2022ರ ಅವಧಿಯಲ್ಲಿ ವಂಚನೆಯಲ್ಲಿ ತೊಡಗಿರುವ 2500ಕ್ಕೂ ಹೆಚ್ಚು ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ತೆಗೆದುಹಾಕಿದೆ ಎಂದು ಸರ್ಕಾರ ಡಿಸೆಂಬರ್ನಲ್ಲಿ ಸಂಸತ್ತಿಗೆ ತಿಳಿಸಿತ್ತು. ಯುಪಿಐ ಹಗರಣದ ಬಗ್ಗೆ ಗ್ರಾಹಕರಿಗೆ ಐಸಿಐಸಿಐ ಬ್ಯಾಂಕ್ನಿಂದ ಎಚ್ಚರಿಕೆ.
ಐಸಿಐಸಿಐ ಬ್ಯಾಂಕ್ ತನ್ನ ಎಲ್ಲ ಗ್ರಾಹಕರಿಗೆ ಹೊಸ ಯುಪಿಐ ಆ್ಯಪ್ ಹಗರಣದ ಬಗ್ಗೆ ಎಚ್ಚರಿಕೆ ನೀಡಿದೆ. ಆನ್ಲೈನ್ ಬ್ಯಾಂಕಿಂಗ್ ಬಳಕೆ ಮಾಡುವವರಿಗೆ ಮತ್ತು ಯುಪಿಐ ಆ್ಯಪ್ ಬಳಸುವವರಿಗೆ ಈ ಎಚ್ಚರಿಕೆ ಅನ್ವಯಿಸುತ್ತೆ. ಸೈಬರ್ ದುಷ್ಕರ್ಮಿಗಳು ಮಾಲ್ವೇರ್ ಸಹಾಯದಿಂದ ಯುಪಿಐ ಆ್ಯಪ್ ಬಳಸಿ ಹಣ ಕಳ್ಳತನ ಮಾಡುತ್ತಿದ್ದಾರೆ ಅಂತ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಕಳಿಸಿರುವ ಇಮೇಲ್ನಲ್ಲಿ ತಿಳಿಸಿದೆ. ಸೈಬರ್ ದುಷ್ಕರ್ಮಿಗಳು SMS ಫಾರ್ವರ್ಡ್ ಮಾಡುವ ಆ್ಯಪ್ಗಳನ್ನು ಮಾಡಿಕೊಂಡಿದ್ದಾರೆ. ಗ್ರಾಹಕರ ಬ್ಯಾಂಕಿಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆಗೆ ಈ ಯುಪಿಐ ಬೈಂಡಿಂಗ್ ಒಂದು ಸಂದೇಶವನ್ನು ಕಳಿಸುತ್ತೆ. ವಂಚಕರು ವಾಟ್ಸಾಪ್ ಮೂಲಕ ದುರುದ್ದೇಶಪೂರಿತವಾಗಿ APK ಫೈಲ್ ಲಿಂಕ್ಗಳನ್ನು ಕಳಿಸಿರ್ತಾರೆ. ಈ ಆ್ಯಪ್ ಮೂಲಕ SMS ಪಡೆದುಕೊಂಡು UPI ಆ್ಯಪನ್ನು ನೋಂದಣಿ ಮಾಡಿಕೊಳ್ತಾರೆ. ಹಾಗಾಗಿ ಹುಷಾರಾಗಿರಿ ಎಂದು ICICI ಬ್ಯಾಂಕ್ ಎಚ್ಚರಿಕೆ ನೀಡಿದೆ. ರಿಲಯನ್ಸ್ ಮುಂದಿನ ತಿಂಗಳು AI ಚಾಟ್ಬಾಟ್ ಹನುಮಾನ್ ಅನ್ನು ಪ್ರಾರಂಭಿಸಲಿದೆ. ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನಿಂದ ಮುಂದಿನ ತಿಂಗಳು ChatGPTಯಂತಹ AI ಚಾಟ್ಬಾಟ್ ಹನುಮಾನ್ ಅನ್ನು ಬಿಡುಗಡೆ ಮಾಡೋದಕ್ಕೆ ತಯಾರಿ ಮಾಡ್ತಿದೆ. ಇದಕ್ಕಾಗಿ ಕಂಪನಿ 8 ವಿಶ್ವವಿದ್ಯಾನಿಲಯಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತಿದೆ. ಇದಕ್ಕೆ ಭಾರತ್ GPT ಗ್ರೂಪ್ ಎಂದು ಹೆಸರಿಡಲಾಗಿದೆ. ತಂತ್ರಜ್ಞಾನ ಸಮ್ಮೇಳನದಲ್ಲಿ ಕಂಪನಿಯು AI ಚಾಟ್ಬಾಟ್ ಅನ್ನು ತೋರಿಸಿದೆ. ಇದರಲ್ಲಿ ಬೈಕ್ ಮೆಕ್ಯಾನಿಕ್ ತಮಿಳಿನಲ್ಲಿ ಪ್ರಶ್ನೆಗಳನ್ನು ಕೇಳೋದನ್ನು ತೋರಿಸಿದ್ದಾರೆ. ಅಲ್ಲದೆ ಬ್ಯಾಂಕ್ ಉದ್ಯೋಗಿಯೊಬ್ಬರು ಹಿಂದಿಯಲ್ಲಿ AI ಬೋಟ್ ಜೊತೆಗೆ ಮಾತನಾಡೋದನ್ನು ತೋರಿಸಲಾಗಿದೆ. AI ಮಾಡೆಲ್ ಸಹಾಯದಿಂದ ಡೆವಲಪರ್ ಒಬ್ಬ ಕಂಪ್ಯೂಟರ್ ಕೋಡ್ ಬರೆಯುವುದನ್ನು ಸಹ ತೋರಿಸಲಾಗಿದೆ. AI ಮಾಡೆಲ್ ತನ್ನ ಸ್ಥಳೀಯ ಭಾಷೆಗಳಲ್ಲಿ ಕೆಲಸ ಮಾಡಲಿದೆ. ಹನುಮಾನ್ AI ಮಾಡೆಲ್ ಆಡಳಿತ, ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ಹಣಕಾಸು ಸೇವೆಗಳಲ್ಲಿ ಕೆಲಸ ಮಾಡುತ್ತೆ. ಇದು ಸ್ಪೀಚ್ ಟು ಟೆಕ್ಸ್ಟ್ ಸಾಮರ್ಥ್ಯವನ್ನು ಹೊಂದಿರುತ್ತೆ. LIC ಮಕ್ಕಳಿಗಾಗಿ ವಿಶೇಷ ಯೋಜನೆಯನ್ನು ಪರಿಚಯಿಸಿದೆ. ವಿಮೆ ಜೊತೆಗೆ ಆದಾಯವು ಇದರಲ್ಲಿದೆ. LIC 13 ವಯಸ್ಸಿನ ಮಕ್ಕಳಿಗೆ ಹೊಸ ವಿಮಾ ಯೋಜನೆ LIC ಅಮೃತ್ವಾಲ್ ಅನ್ನು ಪರಿಚಯಿಸಿದೆ. ಇದಕ್ಕೆ ಪ್ಲಾನ್ 874 ಎಂದು ಕೂಡ ಹೆಸರಿಡಲಾಗಿದೆ. ವೈಶಿಷ್ಟ್ಯಗಳ ಕುರಿತು ಹೇಳೋದಾದರೆ ಈ ಪಾಲಿಸಿಯನ್ನು 30 ದಿನಗಳಿಂದ 13 ವರ್ಷದೊಳಗಿನ ಮಕ್ಕಳಿಗೆ ಖರೀದಿ ಮಾಡಬಹುದು. ಮೆಚುರಿಟಿ 18 ವರ್ಷದಿಂದ 25 ವರ್ಷಗಳವರೆಗೆ ಇರುತ್ತೆ. ಪಾಲಿಸಿಗೆ 5, 6 ಮತ್ತು 7 ವರ್ಷಗಳ ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತೆ. ಗರಿಷ್ಠ ಪ್ರೀಮಿಯಂ ಪಾವತಿ ಅವಧಿ 10 ವರ್ಷ. ನೀವು ಒಂದೇ ಪ್ರೀಮಿಯಂ ಪಾವತಿ ಆಯ್ಕೆಯನ್ನು ಸಹ ಆಯ್ಕೆ ಮಾಡ್ಕೋಬಹುದು. ಇದರ ಅಡಿಯಲ್ಲಿ ನೀವು ಕನಿಷ್ಠ 2 ಲಕ್ಷ ರೂಪಾಯಿಗಳ ವಿಮೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಮೆಚುರಿಟಿ ಸೆಟಲ್ಮೆಂಟನ್ನು 5ನೇ, 10ನೇ ಅಥವಾ 15ನೇ ವರ್ಷದಲ್ಲಿ ಮನಿ ಬ್ಯಾಕ್ ಯೋಜನೆಯ ಹಾಗೆ ತೆಗೆದುಕೊಳ್ಳಬಹುದು. ವಾಹನ ಸ್ಕ್ರ್ಯಾಪ್ ನೀತಿ ಇನ್ನಷ್ಟು ಆಕರ್ಷಕ. ಹಳೆ ವಾಹನ ಸ್ಕ್ರ್ಯಾಪ್ ನೀತಿಗೆ ಉತ್ತಮ ಸ್ಪಂದನೆ ಸಿಗ್ತಿಲ್ಲ. ಹೀಗಾಗಿ ಸರ್ಕಾರ ಇದನ್ನು ಇನ್ನಷ್ಟು ಆಕರ್ಷಕಗೊಳಿಸುವುದಕ್ಕೆ ಚಿಂತನೆಯನ್ನು ನಡೆಸಿದೆ. ಸ್ಕ್ರ್ಯಾಪ್ ನೀತಿಯನ್ನು ಆಕರ್ಷಕವಾಗಿಸಲು ರಸ್ತೆ ಸಾರಿಗೆ ಸಚಿವಾಲಯ ಚರ್ಚೆ ಮಾಡ್ತಿದೆ. ಹೊಸ ಸರ್ಕಾರ ರಚನೆಯಾದ ನಂತರ ಹೊಸ ಸ್ಕ್ರ್ಯಾಪ್ ನೀತಿಯನ್ನು ಪರಿಚಯಿಸುವ ಸಾಧ್ಯತೆ ಇದೆ. ಈಗಿರುವ ಸ್ಕ್ರ್ಯಾಪ್ ನೀತಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗದ ಕಾರಣ ವಾಹನ ಮಾಲೀಕರು ತಮ್ಮ ಹಳೆಯ ವಾಹನಗಳನ್ನು ಬಿಟ್ಟು ಹೊಸ ವಾಹನ ಖರೀದಿಸುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಹಳೆಯ ಮಾರಾಟ ಇನ್ನೂ ವ್ಯಾಪಕವಾಗಿ ಚಾಲ್ತಿಯಲ್ಲಿದೆ. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.